ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಳವೇ. ರಾಘವೇಂದ್ರ ಸ್ವಾಮಿಗಳ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅನ್ನುವ ಗ್ರಂಥವನ್ನು ನಾವು ನೋಡ್ತಾ ಇದ್ವಿ. ಹಿಂದೆ 22ನೇ ಶ್ಲೋಕ ಮುಗಿದಿತ್ತು. 23ನೆಯ ಶ್ಲೋಕವನ್ನು ಚಿಂತನೆ ಮಾಡಬೇಕಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ 23ನೆಯ ಅಧ್ಯಾಯ ಅಜ್ಞಾತವಾಸವನ್ನು ಹೇಳುವಂಥದ್ದು. ಪಾಂಡವರು ಜೂಜಿನಲ್ಲಿ ಸೋತಾಗ ದುರ್ಯೋಧನ ದುಶ್ಯಾಸನನ ಸಲಹೆಯ ಮೇರೆಗೆ ಈ ಒಂದು ಕಂಡೀಷನ್ ಇಟ್ಟಿದ್ದ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸ ಊರಿಂದ ಎಲ್ಲೋ ದೂರದಲ್ಲಿ ಅಲ್ಲ, ಹಸ್ತಿನಪುರದಿಂದ ಕೆಲವೇ ಗಂಟೆಗಳ ಪ್ರಯಾಣ. ಅಷ್ಟು ಹತ್ತಿರದಲ್ಲಿ ಅಜ್ಞಾತವಾಸ ಮಾಡಬೇಕು. ಅವತ್ತಿನ ಕಾಲದಲ್ಲಿ ಅಜ್ಞಾತವಾಸ ಪಾಂಡವರದ್ದು ಅಂದರೆ ಹೈಲಿ ಇಂಪಾಸಿಬಲ್ ದಟ್ ವಾಸ್. ಏಕೆಂದರೆ ಇವತ್ತು ಟ್ರಂಪೋ ಅಥವಾ ಅಮೇರಿಕನ್ನ ಬೇರೆ ಪ್ರೆಸಿಡೆಂಟೋ ಅಜ್ಞಾತವಾಸ ಮಾಡ್ತೇನೆ 1 ವರ್ಷ, ಎಲ್ಲರ ನಡುವೆ ಇದ್ದು ಯಾರಿಗೂ ಗೊತ್ತಾಗದ ಹಾಗೆ ಇರ್ತೇನೆ ಅಂದರೆ ಆಗತ್ತಾ? ಅಷ್ಟೇ ಕಷ್ಟ ಪಾಂಡವರ ಅಜ್ಞಾತವಾಸ. ಆ ಅಜ್ಞಾತವಾಸದ ನಿರ್ಣಯ 23ನೆಯ ಅಧ್ಯಾಯದಲ್ಲಿ ಬರುತ್ತೆ. ಆ 23ನೆಯ ಅಧ್ಯಾಯದ ಸಾರವನ್ನು 23ನೆಯ ಶ್ಲೋಕದಿಂದ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸ್ತಾ ಇದ್ದಾರೆ. ಅದರ ಸಾಹಿತ್ಯ ಹೀಗಿದೆ. ಅನ್ಯಂ ವೇಚಮುಪಾಗತಾ ಪೃಥಗಿತಃ ಗತ್ವಾ ವಿರಾಟಾಲಯಂ ತದ್ದೇಹಸ್ಥ ಹರೇರ್ನಿಷೇವಣಪರಾಃ ಮಲ್ಲಂ ತಥಾ ಕೀಚಕಾನ್ ಹತ್ವಾ ಗೋಗ್ರಹಣೋದ್ಯತಾನಪಿ ಕುರುನ್ ಜಿತ್ವಾ ವಿರಾಟಾರ್ಚಿತಾಃ ಪಾರ್ಥಾಃ ಸ್ವಾಂತಿಕಮಾಗತಂ ಯಮಜಿತಂ ಭೇಜುಃ ತಮೀಡೇ ಅಚ್ಯುತಂ. ಅನ್ಯಂ ವೇಷಮುಪಾಗತಾಃ, ವನವಾಸ ಕಳೆಯಿತು, ಪಾಂಡವರು ಬೇರೆ ವೇಷವನ್ನು ತೊಟ್ಟರು. ಪೃಥಕ್ ವಿರಾಟಾಲಯಂ ಗತ್ವಾ, ಬೇರೆ ಬೇರೆ ದಿವಸ ಅಂತ ಇಟ್ಕೊಳ್ಬಹುದು, ಬೇರೆ ಬೇರೆ ಯಾಗಂತೂ ಹೋದರು. ಎಲ್ಲ ಒಟ್ಟಿಗೆ ಹೋಗಿ ತಮ್ಮನ್ನು ತೋರಿಸಿಕೊಳ್ಳಲಿಲ್ಲ, ಕೆಲಸವನ್ನು ಕೇಳಲಿಲ್ಲ. ಕೆಲಸ ಕೇಳಲೇ ಇಲ್ಲ, ಬಿಡಿ, ನನಗಿದಿಷ್ಟ ಇದೆ, ಇದನ್ನು ಮಾಡ್ತೇನೆ, ಅದು ಆರ್ಡ್ರು. ಕೆಲವೊಂದು ರಾಜರ ಬುದ್ಧಿ ಎಲ್ಲೂ ಹೋಗಲ್ಲ. ನೀವು ಅಲ್ಲಿ ನೋಡಿ, ಮೂಲದಲ್ಲಿ ಓದಿ ವಿರಾಟ ಪರ್ವವನ್ನು. ಧರ್ಮರಾಜ ಬಂದ, ಯುಧಿಷ್ಠಿರ ಬಂದ ಕೂಡಲೇ ವಿರಾಟ ಹೇಳಿದ, ಏನು ಅದ್ಭುತವಾದ ಲಕ್ಷಣ ನಿಂದು, ನಿನ್ನನ್ನು ರಾಜನನ್ನಾಗಿ ಮಾಡಿಬಿಡ್ತೀನಿ, ಅಥವಾ ನಿನಗೆ ನನ್ನ ಸೈನ್ಯದ ಎಲ್ಲ ಆಧಿಪತ್ಯವನ್ನು ಕೊಟ್ಟುಬಿಡ್ತೇನೆ. ಯುಧಿಷ್ಠಿರ ಹೇಳಿದ, ಇಲ್ಲ ಇಲ್ಲ, ನಾನು 1 ವರ್ಷದ ತನಕ ಮಾತ್ರ ಸನ್ಯಾಸಿ ಅಂದ. ನಾನು ನಿನ್ನ ಜೊತೆ ಜೂಜಾಡಿಕೊಂಡು ಕಾಲ ಕಳಿಬೇಕು ಅಂತ ಮಾಡಿದ್ದೀನಿ, ಬಂದಿದ್ದೀನಿ, ಸ್ವೀಕರಿಸು ಅಂತ. ಇದು ಆರ್ಡರ್ ಅಲ್ವೇ? ಭೀಮಸೇನ ಬಂದಾಗ ಹಾಗೇ ಆಯಿತು. ಓಹ್, ಸೈನ್ಯದ ಆಧಿಪತ್ಯ ಕೊಟ್ಬಿಡ್ತೀನಿ ಇಂದ, ಅಡಿಗೆ ಮಾಡ್ತೀನಿ ಅಷ್ಟೆ. ಅರ್ಜುನನನ್ನು ನೋಡಿ ನೀನು ನಪುಂಸಕ ಅಂತಲೇ ಅನ್ನಿಸ್ತಾ ಇಲ್ಲ,
ಏನು ಆಳ್ತಾನ, ಏನು ವ್ಯಕ್ತಿತ್ವ, ಏನು ವೈಶಿಷ್ಟ್ಯ ದೇಹದ್ದು ಅಂದಾಗ ಅವನು ಹೇಳ್ದ, ನರ್ತನ ಹೇಳ್ಕೊಡ್ತೀನಿ, ನಿಮ್ಮ ಮನೆಯಲ್ಲಿ ನಾನಿರ್ತೇನೆ. ನಕುಲ ಸಹದೇವರು ಅಷ್ಟೇ ಹೇಳಿದ್ದು. ಅಂದರೆ ಇವರೇ ಕೆಲಸ ತಗೊಂಡಿದ್ದು, ಅವನು ಕೊಟ್ಟಿದ್ದಲ್ಲ. ವಿರಾಟಾಲಯಂ ಗತ್ವಾ, ಅವರು ವಿರಾಟನನ್ನು ಸೇವೆ ಮಾಡಿದ್ದೇ ಅಲ್ಲ. ತದ್ದೇಹಸ್ಥ ಹರೇರ್ನಿಷೇವಣಪರಾಹ ಅಂತಾರೆ. ವಿರಾಟನ ಒಳಗಡೆ ಇರುವ ದೇವರನ್ನು ಕುರಿತು ಸೇವೆ ಮಾಡ್ತಾ ಇದ್ದೇವೆ ಅಂತ ಅಂದುಕೊಂಡ್ರು. ಯಾಕೆ ಅಂದರೆ ಶ್ವವೃತ್ತಿರ್ ನೀಚ ಸೇವನಂ ಅಂತ, ತನಗಿಂತ ಗುಣದಲ್ಲಿ ಯೋಗ್ಯತೆಯಲ್ಲಿ ಕಡಿಮೆ ಇರುವವರ ಸೇವೆ ಮಾಡೋದು ಶ್ವವೃತ್ತಿ ಅಂತ ಅದಕ್ಕೆ ಹೆಸರು. ಪಾಂಡವರ ಎತ್ತರ ಏನು, ಅವರ ಬಲ, ಅವರ ಪ್ರಜ್ಞೆ, ಅವರ ಸಾಧನೆ ಇವುಗಳೆಲ್ಲ ಎತ್ತರದಲ್ಲಿವೆ. ಅದಕ್ಕೆ ಹೋಲಿಸಿದ್ರೆ ವಿರಾಟ ರಾಜ ಬಹಳ ಚಿಕ್ಕವ, ಅವನು ಸೇವೆ ಹೇಗೆ ಮಾಡೋದು? ಅದಕ್ಕೆ ಪಾಂಡವರು ಅಂದುಕೊಂಡ್ರಂತೆ ವಿರಾಟನ ದೇಹದ ಒಳಗಡೆ ಇರುವ ದೇವರ ಸೇವೆ ಮಾಡ್ತಾ ಇದ್ದೇವೆ ಅಂತ. ಅದು ಅವರ ಅನುಸಂಧಾನ ಆಗಿತ್ತು. ಅದನ್ನು ರಾಘವೇಂದ್ರ ಸ್ವಾಮಿಗಳು ಬಹಳ ಸೊಗಸಾಗಿ ಸಂಗ್ರಹಿಸಿ ಹೇಳಿದ್ದಾರೆ. ತದ್ದೇಹಸ್ಥ ಹರೇಹೇ ನಿಷೇವಣಪರಾಹ. ಆಮೇಲೆ ಭೀಮಸೇನ ಜೀಮೂತ ಅನ್ನುವ ಮಲ್ಲನನ್ನು ಕೊಂದ. ಮಲ್ಲಂ 1 ವರ್ಷ ಅಂತ ಆಗಿತ್ತಲ್ಲ, ಇನ್ನು 2 ತಿಂಗಳು ಬಾಕಿ ಇತ್ತು. 10 ತಿಂಗಳು ಕಳೆದು ಇನ್ನು 2 ತಿಂಗಳು ಬಾಕಿ ಇತ್ತು. 10 ತಿಂಗಳು ಯಾವ ಉಲ್ಲೋಲ ಕಲ್ಲೋಲಗಳು ಜರುಗಲಿಲ್ಲ. ಇನ್ನು 2 ತಿಂಗಳು ಬಾಕಿ ಇದ್ದಾಗ ದಿಗ್ವಿಜಯಕ್ಕೆ ಅಂತ ಹೋಗಿದ್ದ ಕೀಚಕ ವಾಪಸ್ ಬಂದ. ಕೀಚಕ ಸುದೇಷ್ಣ ಅಂತ ಇದ್ದಾಳಲ್ಲ, ಆ ಸುದೇಷ್ಣೆಯ ತಂದೆಯ ಇನ್ನೊಬ್ಬ ಹೆಂಡತಿಯ ಮಗ. ಅಂದರೆ ಇವತ್ತು ಕಸಿನ್ ಅಂತ ಹೇಳ್ತಾರಲ್ಲ ಹಾಗೆ, ತಾಯಿ ಬೇರೆ ತಂದೆ ಒಬ್ಬನೇ, ಹಾಗೆ. ಅದರಿಂದಾಗಿ ಒಂದು ರೀತಿ ದೂರದ ಸಂಬಂಧವೇ ಸುದೇಶ್ನೆಗೂ ಕೀಚಕನಿಗೂ. ಆದರೆ ಅವನ ಬಲ ಆ ಇಡೀ ದೇಶವನ್ನು ಕಾಪಾಡತ್ತೆ ಅನ್ನುವ ದೃಷ್ಟಿಯಿಂದ ಸುದೇಶ್ನೆಯನ್ನು ಕರ್ಕೊಂಡು ಬಂದಾಗ ಈ 105 ಜನ ಏನು ಬಂದರೂ ಅವರನ್ನು ಸಹಿಸಿಕೊಂಡು ಸಾಕಿದ. ಕಾರಣ ಏನು ಅಂದರೆ ಈ ಬಲ ವಿರಾಟನಗರದ ರಕ್ಷಣೆಗಾಗತ್ತೆ ಅಂತ. ಅದರಂತೆ ಇತ್ತು. ಯಾರೂ ಅಲ್ಲಿ ದಾಳಿ ಮಾಡ್ತಾ ಇರಲಿಲ್ಲ. ಸ್ವಯಂ ಕುರುಗಳೇ ವಿರಾಟನ ಕಡೆ ಕಣ್ಣು ಹಾಕ್ತಾ ಇರಲಿಲ್ಲ, ದುರ್ಯೋಧನಾದಿಗಳು. ಯಾಕೆಂದರೆ ಕೀಚಕ ಇದ್ದಾನೆ ಅಂತ. ಆ ಕೀಚಕರನ್ನು ಭೀಮಸೇನ ಕೊಂದ, ದ್ರೌಪದಿಯ ಮೇಲೆ ಕಣ್ಣು ಹಾಕಿದ್ದಕ್ಕೆ. ಮಲ್ಲಂ ತಥಾ ಕೀಚಕಾನ್ ಹತ್ವಾ, ಅವನು ಸತ್ತ ಕೂಡಲೇ ದುರ್ಯೋಧನ ಒಂದು ಪ್ಲ್ಯಾನ್ ಮಾಡ್ದ. ಈಗ ಮಾಹಿತಿ ಬರ್ತಾ ಇಲ್ಲ ಎಲ್ಲ ಕಡೆಯಿಂದ. ಇವ್ರು ಕೊಡೋ ಮಾಹಿತಿಯಿಂದ ನಾವು ಅರಿವನ್ನು ತೆಗಿಬೇಕು. ಇನ್ಫಾರ್ಮೇಷನ್ಸ್ ಏನಿದೆ ಅದೇ ಜ್ಞಾನವಲ್ಲ. ಹಲವಾರು ಇನ್ಫಾರ್ಮೇಷನ್ಸಿಂದ ಒಂದು ಅರಿವನ್ನು, ನಾಲೆಜನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಬೇಕು. ಅದು ನಮಗೆ ಗೊತ್ತಿಲ್ಲ. ಇವತ್ತು ಗೂಗಲ್ಲು ಹೇಳಿದ್ದೆಲ್ಲ ಸತ್ಯ ಅಂತ ಅನ್ಕೋತೇವೆ. ನಮಗಿಂತ ದುರ್ಯೋಧನನೇ ಬೆಟರ್ ಆದ. ಯಾಕೆಂದರೆ ನೀವೊಂದು ವಿಷಯದ ಬಗ್ಗೆ ಟೈಪ್ ಮಾಡಿದ್ರೆ ಹಲವಾರು ವಿಷಯ ಬರುತ್ತೆ, ಪಟ 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 ಬರುತ್ತೆ. ಅದನ್ನು ವಿವೇಚನೆ ಮಾಡಿ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರದು ಅಂತನ್ನುವ ಐಡಿಯಾ ಇರಬೇಕು. ಆ ವಿವೇಕ ಬೆಳೆಸ್ಕೊಳ್ಬೇಕು. ಅದು ಎಜುಕೇಷನ್ನಿನ ಫಲ ಆಗಬೇಕು. ಮಾಹಿತಿಯನ್ನು ಬಂದಂತೆ ಒಪ್ಪಿಕೊಳ್ಳೋದಲ್ಲ, ಯಾವತ್ತೂ ಕೂಡ ಮಥನ ಆಗಬೇಕು. ಟಕ್ಕ ಏನೋ ಒಂದಿರುತ್ತೆ, ಮುಗಿದಾಯ್ತು, ಹಾಗೆ ಮಾಡಬಾರದು. ವಿವೇಚನೆ ಮಾಡಬೇಕು. ಅವರು
ಎಲ್ಲ ಕಡೆ ಹೋದ್ವಿ, ಯಾರೂ ಸಿಗಲಿಲ್ಲ ಅಂದರು. ದುಶ್ಯಾಸನ ಒಂದಿಷ್ಟು ಬೈದ, ಕರ್ಣ ಹೇಳ್ದ ಬೇರೆ ಅಫಿಷಿಯಲ್ಸನ್ನು ನೇಮಕ ಮಾಡೋಣ ಪಾಂಡವರನ್ನು ಹುಡುಕಲಿಕ್ಕೆ, ಈಗ ಇರುವವರನ್ನೆಲ್ಲ ರಿಟೈರ್ಡ್ ಮಾಡಿಸಿ ಉಳಿದವರೆಲ್ಲ ಬಂದು ಆ ಪೋಸ್ಟಿನಲ್ಲಿ ಕೂತ್ಕೊಂಡು ಮತ್ತೆ ಹುಡುಕ್ಲಿಕ್ಕೆ ಶುರು ಮಾಡಲಿ. ಅದಕ್ಕೆ ದುರ್ಯೋಧನ ಹೇಳ್ದ ಲೇಟ್ ಆಗಿಬಿಡತ್ತೆ, 1 ವರ್ಷ ಮುಗಿತಾ ಬಂತು, ಇನ್ನು ಕೆಲವೇ ದಿವಸಗಳಿದೆ, ಅದರಿಂದಾಗಿ ಏನೇನು ಮಾಹಿತಿ ಇದೆ ಅದರಿಂದ ಜ್ಞಾನ ಹೊರಗಡೆ ತೆಗಿಬೇಕು. ಇವರು ಹೇಳಿದ್ರು ವಿರಾಟ ರಾಜನ ಹೆಂಡತಿಯ ತಮ್ಮ ಕೀಚಕ ಒಂದು ಹೆಣ್ಣಿಗಾಗಿ ಸತ್ತ, ಯಾರು ಸಾಯಿಸಿದ್ದು ಅಂತ ಗೊತ್ತಿಲ್ಲ ಅಂತ. ಅದು ಭೀಮಸೇನನೇ ಆಗಿರ್ತಾನೆ, ಆ ಹೆಣ್ಣು ದ್ರೌಪದಿಯೇ ಆಗಿರ್ತಾಳೆ. ಈ 5 ಜನ ಒಂದೇ ಕಡೆ ಇರ್ತಾರೆ, ನಮಗೆ ಹತ್ತಿರ ಬೇರೆ ಇದೆ, ಅದನ್ನು ಅವರು ಪಾಲನೆ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದ ಅಲ್ಲೇ ದಾಳಿ ಮಾಡೋಣ. ಒಂದು ವೇಳೆ ಅವ್ರು ಇರಲಿಲ್ಲ ಅಂತ ಇಟ್ಕೊಳ್ಳಿ, ಪಾಂಡವರಲ್ಲಿ ಇರಲಿಲ್ಲ, ವಿರಾಟ ರಾಜ್ಯ ನಮ್ಮ ವಶ ಆಗುತ್ತೆ. ಪಾಂಡವರಿದ್ದರೂ ಅಜ್ಞಾತವಾಸದಿಂದ ಹೊರಗಡೆ ಬಂದು ನಮಗೆ ಲಾಭ ಆಗತ್ತೆ. ಎರಡೂ ಲಾಭವೇ. ಒಂದು ಗಾದೆ ಉಂಟಲ್ಲ ಕನ್ನಡದಲ್ಲಿ, ಆನೆ ಸತ್ರು ಲಾಭ ಬದುಕಿದ್ರೂ ಲಾಭ ಅಂತ. ಹಾಗೆ ಪಾಂಡವರಿದ್ದರೂ ಲಾಭ, ಅವರ ಅಜ್ಞಾತವಾಸದಿಂದ ಹೊರಗಡೆ ಬಂದು ಗೊತ್ತಾಗತ್ತೆ. ಪಾಂಡವರು ಇರಲಿಲ್ಲ ಅಂತ ಇಟ್ಕೊಳ್ಳಿ, ವಿರಾಟ ರಾಜ್ಯ ನಮ್ಮ ಕೈಯಲ್ಲಿ ಸಿಗತ್ತೆ. ಯಾಕೆಂದರೆ ಕೀಚಕನನ್ನು ಕೊಂದವನು ಬರಲ್ಲ ಅಲ್ಲಿ ಯುದ್ಧಕ್ಕೆ. ಅವನ ಹೆಂಡತಿಯ ಮೇಲೆ ಆದ ದೌರ್ಜನ್ಯಕ್ಕೆ ವೈಯಕ್ತಿಕವಾಗಿ ಸೇಡು ತೀರಿಸಿಕೊಂಡ ಹೋದ. ಅವನು ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಬರೋಲ್ಲ, ಬರೋದಿದ್ದರೆ ಅಲ್ಲೇ ಇರಬೇಕಿತ್ತು. ಇದೆಲ್ಲ ದುರ್ಯೋಧನನ ಪ್ಲ್ಯಾನು. ಅದನ್ನು ಆಚಾರ್ಯರು ಬಹಳ ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ದಾರೆ. ನಚೇದ್ ವಿರಾಟ ಮನತಂ ನಮಯಿಷ್ಯಾಮಹೇ ವಯಂ. ಸೀದ ನುಗ್ಗಿದರು. ಮೊದಲನೇ ದಿವಸ ಸುಶರ್ಮ ಹೋಗಲಿ, ಏಕೆಂದರೆ ರಾಜ್ಯವನ್ನು ಗಲಿಬಿಲಿಗೊಳಿಸಬೇಕು. ಒಂದು ಕಡೆಯ ಭಾಗವನ್ನು ಒಬ್ಬರು ಆಕ್ರಮಣ ಮಾಡಿದರೆ ಎಲ್ಲ ಸಮಗ್ರ ಫೋರ್ಸ್ ತೊಗೊಂಡು ಅಲ್ಲಿ ಹೊಟ್ಟೋಗ್ತಾರೆ. ಏನು ಅವನಲ್ಲಿ ಇಂಟೆಲಿಜೆನ್ಸ್ ಫೋರ್ಸ್ ಇತ್ತೋ ಇಲ್ವೋ ಅಂತ ಡೌಟ್ ಬರುತ್ತೆ ವಿರಾಟ ರಾಜನಲ್ಲಿ. ಅಥವಾ ದೇಶದ ಒಳಗಡೆ ಆದ ರಾಜಕೀಯ ಸ್ಥಿತ್ಯಂತರದಿಂದ ಕಂಗಾಲಾಗಿದ್ದರೋ ಏನೋ. ಇಲ್ಲಾಂದರೆ ಇದು ಸಿಂಪಲ್ ಟೆಕ್ನಿಕ್ಕು. ದೇಶದ ಒಂದು ತುದಿಯನ್ನು ಆಕ್ರಮಿಸೋದು, ಸಮಗ್ರ ಸೈನ್ಯ ಅಲ್ಲಿಗೆ ಬರ್ತಾ ಇರುತ್ತೆ, ಆಗ ಇನ್ನೊಂದು ತುದಿ ಆಕ್ರಮಿಸೋದು. ಆದರೆ ದುರ್ಯೋಧನನ ದುರಾದೃಷ್ಟ, ಅಲ್ಲಿಗೆ 4 ಜನ ಹೋದರು. ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ ಎಲ್ಲ ಸೈನ್ಯದೊಡನೆ ಹೋದರು. ಇಲ್ಲಿ ಭೂಮಿಂಜಯ ಅಂತ ಆ ಹುಡುಗ, ಅವನ ಹೆಸರು ಉತ್ತರ ಕುಮಾರ. ಉತ್ತರ ಕುಮಾರ ಅಂದರೆ ಕಡೆಯವ, ಕಡೆಯ ಮಗನನ್ನು ಉತ್ತರ ಅಂತ ಕರೀತಾರೆ. ಆ ಉತ್ತರ ಕುಮಾರ ಅಲಿಯಾಸ್ ಭೂಮಿಂಜಯ ಅವನಿದ್ದ. ಅವನು ಗೊತ್ತಾಗದೇನೆ ಅರ್ಜುನನನ್ನು ಕರ್ಕೊಂಡು ಬಂದ. ದೇವರ ಅನುಗ್ರಹದಿಂದ ಅರ್ಜುನ ಅವರೆಲ್ಲರನ್ನ ಸೋಲಿಸಿದ. ಇಷ್ಟನ್ನು ಕೀಚಕಾನ್ ಹತ್ವಾ ಗೋಗ್ರಹಣೋದ್ಯತಾನ್ ಅಪಿ ಕುರೂನ್ ಜಿತ್ವಾ, ಗೋವುಗಳನ್ನು ಹಿಡಿಯಲು ತೊಡಗಿದ ಕುರುಗಳನ್ನು ಗೆದ್ದು ವಿರಾಟಾರ್ಚಿತಾ, ವಿರಾಟನಿಂದ ಪೂಜೆಯನ್ನು ಸ್ವೀಕರಿಸಿ, ಫಸ್ಟು ನನ್ನ ಸಾಮಾನ್ಯ ಸೈನಿಕರು ಅನ್ನುವ ಭಾವದಿಂದ ಅವರಿಗೆ ಗೌರವವನ್ನು ಸಲ್ಲಿಸಿದ. ಆಮೇಲೆ ಗೊತ್ತಾಯಿತು ಪಾಂಡವರು ಅಂತ. ಈ ಸರ್ತಿ ಇನ್ನೂ ಉತ್ಕಟವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ. ಅಂತಹ ಅವನ ಗೌರವವನ್ನು ಪಡೆದ ಪಾರ್ಥಾ ಪಾಂಡವರು ಸ್ವಾಂತಿಕಮಾಗತಂ ಅಜಿತಂ, ಎಂದೂ ಸೋಲದ ತಮ್ಮ ಬಳಿಗೆ ಬಂದ ನಾರಾಯಣನನ್ನು, ಕೃಷ್ಣನನ್ನು ಭೇಜುಹು ಹೊಂದಿದರೂ ತಮ್ ಅಚ್ಯುತಂ ಈಡೆ. ಈ ರೀತಿಯಾಗಿ ವಿರಾಟ ಪರ್ವದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಸಿರುವ ದೇವರನ್ನು ನಾನು ಅಚ್ಯುತಂ ಹೊಂದುತ್ತೇನೆ. ಅಂದರೆ ವಿರಾಟ ಪರ್ವದಲ್ಲಿ ನಡೆದದ್ದು ದೇವರ ಅನುಗ್ರಹದಿಂದ ಪಾಂಡವರ ಗೆಲುವು, ಪಾಂಡವರ ಯಶಸ್ಸು, ಪಾಂಡವರ ಕೀರ್ತಿ, ಪಾಂಡವರ ವೈಭವ, ಇದೆಲ್ಲ ವಿರಾಟ ಪರ್ವದಲ್ಲಿ ಏನು ಕಾಣುತ್ತೆ ಅದರ ಹಿಂದೆ ಇರುವ ದೇವರಿಗೆ ನನ್ನ ನಮಸ್ಕಾರ.
ಅಂತ ರಾಘವೇಂದ್ರ ಸ್ವಾಮಿಗಳು ಸಮಪ್ ಮಾಡ್ತಾರೆ. ಇಷ್ಟು ಈ 23ನೆಯ ಶ್ಲೋಕವನ್ನು ನಾವು ನೋಡಿದೆವು. ಇನ್ನು 24ನೆಯ ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 24ನೆಯ ಅಧ್ಯಾಯ ಉದ್ಯೋಗ ಪರ್ವದ ನಿರ್ಣಯ. ಈ ಉದ್ಯೋಗ ಪರ್ವ ಬಹಳ ಜಟಿಲ. ರಾಜತಾಂತ್ರಿಕ ಪ್ರಶ್ನೆಗಳು, ರಾಜನೀತಿಗಳು ಇವೆಲ್ಲವನ್ನು ಒಳಗೊಂಡ ಒಂದು ಜಟಿಲವಾದ ಗ್ರಂಥ ಅದು. ನೀವು ಆ ಉದ್ಯೋಗ ಪರ್ವವನ್ನು ಓದಿದರೆ ಜಗತ್ತಿನ ಪ್ರತಿಯೊಂದು ನ್ಯಾಯ ಗ್ರಂಥಗಳು ಅಂತ ಏನಿದೆ ಅದೆಲ್ಲವನ್ನು ವಿಮರ್ಶೆ ಮಾಡಬಹುದು. ಜಗತ್ತಿನ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್, ಕಾನೂನು ಮತ್ತು ಜೂರಿಸ್ಪ್ರುಡೆನ್ಸ್, ಕಾನೂನಿಗೆ ಮೂಲವಾದ ನ್ಯಾಯಶಾಸ್ತ್ರ, ಇದೆಲ್ಲವನ್ನೂ ನಾವು ವಿಮರ್ಶೆ ಮಾಡಬಹುದು. ಅಷ್ಟು ಸ್ಟಫ್ ಇದೆ ಉದ್ಯೋಗ ಪರ್ವ. ಅದು ಹೆಚ್ಚು ಹೆಚ್ಚು ಉದ್ಯೋಗ ಪರ್ವದ ಚಿಂತನೆ ಆಗಬೇಕು. ಯಾಕೆ ಅಂದರೆ ವಿಶ್ವಸಂಸ್ಥೆಯ ನಿಯಮಾವಳಿಗಳು, ಆಮೇಲೆ ಮಾನವೀಯ ಕಾನೂನುಗಳು, ಇದೆಲ್ಲವನ್ನು ಸರಿಯಾಗಿ ವಿಮರ್ಶೆ ಮಾಡಿದಾಗ ನಮಗೆ ಇದರಲ್ಲಿರುವ ಸರಿ ತಪ್ಪುಗಳು ಗೊತ್ತಾಗತ್ತೆ. ನಮಗೆ ಇವತ್ತು ಅದು ಗೊತ್ತಿಲ್ಲ. ಹ್ಯೂಮನ್ ರೈಟ್ಸ್ ಕಮಿಷನ್ ಏನೋ ಹೇಳುತ್ತೆ, ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಅದರ ಬಗ್ಗೆ. ಅದನ್ನು ವಿಮರ್ಶೆ ಮಾಡುವ ಶಕ್ತಿಯೂ ನಮ್ಮಲ್ಲಿಲ್ಲ. ಯಾಕೆಂದರೆ ಮಹಾಭಾರತಾದಿ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲಿಲ್ಲ. ಮಹಾಭಾರತ ಗ್ರಂಥವನ್ನು ಅಧ್ಯಯನ ಮಾಡಿ ಇಡೀ ಜಗತ್ತಿನ ಎಲ್ಲ ಇತಿಹಾಸವನ್ನು, ಇಡೀ ಜಗತ್ತಿನ ಪ್ರತಿಯೊಂದು ಕಾನೂನು ಶಾಸ್ತ್ರಗಳನ್ನು ವಿಮರ್ಶೆ ಮಾಡುವುದು ಅಗತ್ಯ, ಇವತ್ತಿನ ಅಗತ್ಯ ಮಾಡಬೇಕಿದೆ. ಅದು ಅಂತಹ ಒಂದು ಉದ್ಯೋಗ ಪರ್ವವನ್ನು ಮಧ್ವರ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸಿದ್ದಾರೆ. ಅದನ್ನು ನೋಡೋಣ. ಯತ್ ಸಮ್ಮತ್ಯ ಪೃಷತತನುಜ ಪ್ರೇಷಿತಂ ಬ್ರಾಹ್ಮಣೋಕ್ತ್ಯ ರಾಜ್ಯಂ ನಾದಾತ್ ಅನುಜ ಜನಿತಃ ಆಂಬಿಕೇಯೋನುಜಸ್ಯ ಯಸ್ಸಾಹಾಯ್ಯಂ ವ್ಯರಿತನಗರೀಂ ಕೌರವಾಣಾಮವಾಪ್ತಃ ಸ್ವೋಕ್ತ್ಯೈ ಕೃಷ್ಣಃ ತದನಭಿಮತೇಃ ಆಪ್ತಪಾರ್ಥಃ ಸನೋವ್ಯಾತ್. ಉದ್ಯೋಗ ಪರ್ವದ ಸಾರ. ಮೊದಲು ದೃಪದ ತನ್ನ ಪುರೋಹಿತನನ್ನು ಕಳುಹಿಸಿದ. ಪಾಂಡವರೆಲ್ಲರ ಅನುಮತಿಯನ್ನು ಪಡೆದು ಎಲ್ಲೋ ಒಂದು ಕಡೆಯಿಂದ ಮಾತುಕತೆ ಶುರು ಆಗಬೇಕಲ್ಲ. ಮೊದಲು ನನ್ನ ಪುರೋಹಿತನನ್ನು ಕಳಿಸ್ತೇನೆ. ಆ ಪುರೋಹಿತ ಹೋಗಿ ಪ್ರಸ್ತಾಪ ಮಾಡ್ತಾನೆ ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನು. ರಾಜ್ಯ ಕೊಡ್ತಾರಾ ಕೊಡಲ್ವಾದ ಆಮೇಲೆ ಮೊದಲು ಪ್ರಸ್ತಾಪ ಮಾಡೋಣ ಅಂತ ಹೋದರು. ಆ ಬ್ರಾಹ್ಮಣ ಅಂದರೆ ದೃಪದನ ಪುರೋಹಿತ ಫಸ್ಟು ರಾಯಭಾರಿಯಾಗಿ ಹೋಗಿ ಎಲ್ಲವನ್ನ ಮುಂದೆ ಇಟ್ಟ. ಪಾಂಡವರು ಷರತ್ತಿನಂತೆ ನಡೆದುಕೊಂಡಿದ್ದಾರೆ, ವನವಾಸ ಮುಗಿಸಿ ಅಜ್ಞಾತವಾಸ ಮುಗಿಸಿದ್ದಾರೆ, ನಾವು ಮುಂದುವರಿಬೇಕು, ರಾಜ್ಯ ಆಳಬೇಕು, ಅದಕ್ಕೆ ನೀವು ಕೊಡಬೇಕು. ನಾವು ರಾಜ್ಯ ಆಳಬೇಕು ಅಂತಂದರೆ ನೀವು ಕೊಡಬೇಕು. ಏನು ಮಾತಾಡಲಿಲ್ಲ. ಗೊತ್ತಾಯಿತು. ಆಮೇಲೆ ಧೃತರಾಷ್ಟ್ರ ಸುಮ್ಮನೆ ಇರಲಿಲ್ಲ. ತನ್ನ ಸಂಜಯನ ಮೂಲಕ, ಅವನ ಸಾರಥಿ, ಅವನು ತನ್ನ ಸಾರಥಿಯಾದ ಸಂಜಯನ ಮೂಲಕ ಕಳುಹಿಸಿದ. ಸಂಜಯ ಬಂದ. ಧೃತರಾಷ್ಟ್ರ ಹೇಳಿದ್ದ, ನೀನು ಯಾವ ತರಹ ಮಾತನಾಡಬೇಕು ಅಂತಂದರೆ ಧರ್ಮರಾಜ ಅಲ್ಲಿಂದಲೇ ಎದ್ದು ಕಾಡಿಕೊಟ್ಟೋಗ್ಬಿಡ್ಬೇಕು. ಧರ್ಮ ಸೂಕ್ಷ್ಮದ ಬಲೆಯನ್ನು ಅವನ ಮೇಲೆ ಹಾಕಬೇಕು, ಅದರಿಂದ ಆಚೆ ಬರಲಿಕ್ಕಾಗಬಾರದು. ಸರಿ, ಇವನು ಅದೇ ಎಲ್ಲ ಚಂದ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಹೋದ. ನೀವು ಆ ಭಾಗ ಕೇಳಿದರೆ, ಹೌದು ನಾವೇ ಪಾಂಡವರ ಸ್ಥಾನದಲ್ಲಿ ಇದ್ಬಿಟ್ರೆ ಸಂಜಯ ಹಾಗೆ ಹೇಳಿದ್ದು ಕೇಳಿ
ಹೊಟ್ಟೋಗ್ತಾ ಇದ್ವೇನೋ ಮತ್ತೆ ಕಾಡಿಗೆ ಅಂತ ಅನ್ನಿಸ್ಬೇಕು, ಹೊಟ್ಟೋಗ್ತಾ ಇದ್ವೇನೋ ಕಾಡಿಗೆ ಅಂತ ಅನ್ನಿಸ್ಬೇಕು. ಅಷ್ಟು ಪವರ್ಫುಲ್ ಆಗಿದೆ ಆ ಪ್ರೆಸೆಂಟೇಷನ್ ಸಂಜಯನದ್ದು. ಆದರೆ ಸಂಜಯನ ಒಂದು ಮಾತಿಗಿಂತ ಅಪ್ರೋಚಿಗಿಂತ ಬಹಳ ಪವರ್ಫುಲ್ ಆಗಿದ್ದು ಭೀಮಸೇನನ ಅಪ್ರೋಚ್. ಅದು ಇದ್ದದ್ದರಿಂದಾಗಿ ಯುಧಿಷ್ಠಿರ ಏನು ಮಾಡಿದ್ರೂ ಕೇಳಲಿಲ್ಲ. ಸರಿ, ಸಂಜಯ ಸೋತು ವಾಪಸ್ಸು ಹೋದ. ಇವನು ಹೇಳಿದ್ದ, ಧರ್ಮರಾಜ ರಾಜ್ಯವನ್ನು ಕೊಡೋದು ಅಂತಲೇ ಆದರೆ ಒಂದೋ ನೀನು ಬರಬೇಕು, ಒಂದೋ ಚಿಕ್ಕಪ್ಪ ಬರಬೇಕು, ಅಂದರೆ ವಿದುರ. ಇನ್ನು ಯಾರಿಂದಲೂ ನಾನು ಈ ಸಂದೇಶವನ್ನು, ಒಳ್ಳೆಯ ಸುದ್ದಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ನೀವೇ ಬರಬೇಕು ಅಂತ ಹೋದ. ಧೃತರಾಷ್ಟ್ರ ಒಪ್ಪಲಿಲ್ಲ. ಅಂದರೆ ಅವತ್ತು ಸುಸ್ತಾಗಿ ಹೋದಾಗ ಧೃತರಾಷ್ಟ್ರ ಕೇಳಿದೆ, ಏನಾಯಿತು ಅಂತ. ನಂಗೆ ಸುಸ್ತಾಗಿ ಹೋಗಿದೆ, ನಾನು ರೆಸ್ಟ್ ತಗೋಬೇಕೀಗ ಅಂತ ಹೊಟ್ಟೋದ ಸಂಜಯ. ಆ ರಾತ್ರಿ ಇವನಿಗೆ ನಿದ್ರೆ ಬರಲಿಲ್ಲ. ಆವಾಗ ಬಂದದ್ದೇ ವಿದುರ ನೀತಿ. ವಿದುರನನ್ನು ಕರೆಯಿಸಿ ಎಲ್ಲವನ್ನ ಕೇಳಿದ. ಅಕಸ್ಮಾತ್ ಜ್ಞಾನದಿಂದ ಏನಾದರೂ ನಾವು ಮಾಡಲಿರುವ ಪಾಪ ಪರಿಹಾರ ಆಗಬಹುದಾ ಅಂತ ಸನತ್ಸುಜಾತರು ಬಂದು ಹೇಳಿದ್ರು. ಇಲ್ಲ, ನೀನು ಕೊಡಬೇಕಾಗತ್ತೆ ಅಂತ. ಆದರೂ ಕೇಳಲಿಲ್ಲ. ಬೆಳಗಾಗತ್ಲು ಸಂಜಯ ಬಂದು ಹೇಳಿದ, ರಾಜ್ಯ ಬೇಕು ಅಂತ ಇದ್ದಾರೆ ಅವರು, ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಅಂತೆಲ್ಲ ಹೇಳಿಬಿಟ್ಟ. ಹೀಗೆ ಆದ ಮೇಲೆ ಕೃಷ್ಣ ಒಮ್ಮೆ ಹೋಗಿ ಸಂಧಾನ ಮಾಡಿದ. ಅಲ್ಲಿಯೂ ಕೂಡ ದುರ್ಯೋಧನ ಒಪ್ಪದೇ ಹೋದಾಗ ಯುದ್ಧ ನಿಶ್ಚಯ ಅಂತಾಯಿತು. ಅದಾದ ಮೇಲೆ ಕುಂತಿಯನ್ನು ನೋಡಿದ. ಕುಂತಿಯ ಹತ್ತಿರ ಮಾತನಾಡಿ, ಕರ್ಣನ ಹತ್ತಿರ ಮಾತನಾಡಿ, ಅಶ್ವತ್ಥಾಮನ ಹತ್ತಿರ ಮಾತನಾಡಿ ಮತ್ತೆ ಪಾಂಡವರ ಕಡೆಗೆ ಬಂದ. ಈ ತರಹದ ದೇವರು ಪಾಂಡವರ ಮೇಲಿನ ಪ್ರೀತಿಯಿಂದ ಇದೆಲ್ಲವನ್ನು ಮಾಡಿದ, ಭಕ್ತಪ್ರಿಯತೆಯನ್ನು ತೋರಿಸಿದ. ಅಂತಹ ದೇವರು ನಮ್ಮನ್ನು ರಕ್ಷಿಸಲಿ. ಸಹ ನಹ ಅವ್ಯಾತ್ ಅಂತ ಹೇಳುವಲ್ಲಿಗೆ 24ನೆಯ ಶ್ಲೋಕ, 24ನೆಯ ಅಧ್ಯಾಯದ ಸಾರ ಮುಗಿದಿದೆ. ಇನ್ನು ಉಳಿದದ್ದನ್ನು ಮತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು. ಈ ಸಂಚಿಕೆಯನ್ನು ಪ್ರಾಯೋಜಿಸಿದವ ನನಗೆ ಅತ್ಯಂತ ಆತ್ಮೀಯನಾದ ಮಂಜುನಾಥ ನಾಯಕ. ಅವನಿಗೆ ದೇವರು, ಮಧ್ವರು, ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಾಸ್ತ್ರದಲ್ಲಿ ವಿಶೇಷ ಆನಂದ ಉಂಟಾಗುವಂತೆ ಮಾಡಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.